ನೋಡಿ, ನಮ್ಮ ಭಾಷೆಯ ಅಸ್ಮಿತೆ, ನಮ್ಮ ಭಾಷೆಯ ಹಿನ್ನೆಲೆಯನ್ನ ನಾವೇ ಮನವರಿಕೆ ಮಾಡ್ಕೊಳ್ಳೋದಾದ್ರೆ ಇಡೀ ಜೀವ ಸಂಕುಲ ಸೃಷ್ಟಿಯಾಗುತ್ತಲ್ಲ ಈ ಭೂಮಿ ಮೇಲೆ, ಅದು ದಕ್ಷಿಣ ಆಫ್ರಿಕಾದಲ್ಲಿ ವಲಸೆ ಬಂದಂತ ಏನು ಬುಡಕಟ್ಟು ಜನ ಕನ್ನಡಿಗರಿದಾರಲ್ಲ, ಆ ಬುಡಕಟ್ಟು ಜನ, ಆ ಕನ್ನಡಿಗರು ನಾವೇ. ಹಾಗೆ ವಲಸೆ ಬಂದು ಇಡೀ ಭಾರತಕ್ಕೆ ಒಂದು ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಹರಪ್ಪ ಮತ್ತು ಮಯಂಚಾದಾರು ಮತ್ತು ಸಿಂಧು ನಾಗರಿಕತೆ ಅಂತ ಹೇಳ್ತೀವಲ್ಲ, ಆ ಸಿಂಧು ನಾಗರಿಕತೆಯಲ್ಲಿ ಲೋಹವನ್ನ ಮತ್ತು ಬೆಳ್ಳಿಯ ಲೋಹಗಳನ್ನ ಬಳಕೆ ಮಾಡುತ್ತಿದ್ದಂತ ಯಾರಾದ್ರೂ ಬುಡಕಟ್ಟು ಜನರು ಅಥವಾ ಆದಿವಾಸಿಗಳು ಯಾರಪ್ಪ ಇದ್ರು ಅಂದ್ರೆ ಅದು ನಾವುಗಳೇ ಆಗಿದ್ವಿ. ಯಾಕೆಂದ್ರೆ ಆ ಬೆಳ್ಳಿ, ಆ ಲೋಹ, ಆ ಚಿನ್ನದ ಅದಿರು ಎಲ್ಲಿ ಸಿಕ್ತಿತ್ತು ಅಂದ್ರೆ ಕರ್ನಾಟಕದ ಕೋಲಾರದಲ್ಲಿ ಸಿಕ್ತಿತ್ತು. ನಾವಿಲ್ಲಿ ಅದನ್ನ ಗಣಿಯಿಂದ ತೆಗಿತಿದ್ವಿ, ಆ ಸಿಂಧು ಬಯಲಿನವರೆಗೂ ಹೋಗಿ ಮಾರಾಟವನ್ನ ಮಾಡ್ತಿದ್ವಿ, ಆ ನಗರವನ್ನು ಕಟ್ಟಿದ್ವಿ ಅನ್ನೋ ಇತಿಹಾಸವನ್ನ ನೀನು ಅರ್ಥ ಮಾಡ್ಕೊಳಪ್ಪ. ಅದೇ ರೀತಿ ಬಳ್ಳಾರಿಯ ಸಂಗನಕಲ್ಲು ಅನ್ನುವಂತ ಒಂದು ಪ್ರದೇಶದಲ್ಲಿ ಏನು ನಾಗರಿಕತೆ ಶುರುವಾಗಕ್ಕಿಂತ ಮುಂಚೆ ಈ ಬೆಳೆಯನ್ನ ಕಟಾವು ಮಾಡೋದಕ್ಕೆ ಲೋಹಗಳನ್ನ ಬಳಸ್ತಾ ಇದ್ವಿ. ಅಂದ್ರೆ ನಮ್ಮದು ಎಂತಹ ಇತಿಹಾಸ ಇದೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳಪ್ಪ. ಹೀಗೆ ಹೇಳ್ತಾ ಹೋದ್ರೆ ಇಸಿಲ ಅನ್ನೋ ಪದ ಮೊದಲ ಕನ್ನಡ ಪದ. ಅದು ನಮ್ಮ ಅಸ್ಮಿತೆ ಅಷ್ಟು ಪುರಾತನವಾಗಿದೆ. ಹಂಗಂತೇಳಿ ನಾನು ತಮಿಳನ್ನ ತೆಗಳ್ತಾ ಇಲ್ಲ. ಆದ್ರೆ ನಿಮ್ಮಗಳ ಉದ್ದೇಶ ಏನು ಅಂದ್ರೆ ನಾವೇ ಶ್ರೇಷ್ಠರು, ನಮ್ಮ ಭಾಷೆಯೇ ಹಳೆಯ ಭಾಷೆ, ನಮ್ಮದು ಮಾತ್ರ ಸಂಸ್ಕೃತಿ, ಬೇರೆದೆಲ್ಲ ಏನು ವಿಕೃತಿನ? ನಮಗೂ ಕೂಡ ಸಂಸ್ಕೃತಿ ಇದೆ, ಹಿನ್ನೆಲೆ ಇದೆ, ಭಾಷಾ ಅಭಿಮಾನ ಇದೆ, ಪ್ರೀತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಂತೆಂಥ ಮಾತುಗಳನ್ನು ಹೇಳಿದ್ದಾರೆ ಕನ್ನಡದ ಬಗ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗತ್ತೆ. ಕನ್ನಡಕ್ಕಾಗಿ ದನಿ ಎತ್ತು, ನಿನ್ನ ಅದೇ ಪಾಂಚಜನ್ಯ ಮಳಗತ್ತೆ ಅಂತ ಹೇಳಿದ್ರಲ್ಲ. ಯಾಕೆ ಹೇಳಿದ್ರು ಅಂದ್ರೆ ಕನ್ನಡಕ್ಕೆ ಆ ಶಕ್ತಿ ಇದೆ. ಕುವೆಂಪು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಬರೀ ಹೆಸರೇ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಸಿಡಿಲು ಕಣ. ಹಿಂಗೆ ಭಾಷೆಯ ಅಸ್ಮಿತೆಯನ್ನು ನಾವು ಕಟ್ಕೊಂಡಿದ್ದೇವೆ. ಕನ್ನಡ ಒಂದು ಮೂಲದಿಂದ, ದ್ರಾವಿಡ ಮೂಲದಿಂದ ಟಿಸಿಲೊಡೆದಿರಬಹುದು, ಆದರೆ ಸ್ವತಂತ್ರವಾಗಿ ತನ್ನ ಅಸ್ಮಿತೆಯನ್ನ ಕಾಲಾನುಕಾಲಕ್ಕೆ ನೂರಾರು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಅದು ಕಟ್ಟಿಕೊಂಡು ಬಂದಿದೆ. ಹಾಗಾಗಿಯೇ ನಮ್ಮ ಭಾಷೆಯನ್ನ ನೋಡಿದಾಗ ಅದು ಕನ್ನಡ, ಆಹಾ ಸವಿಗನ್ನಡ, ಸುಂದರ ಭಾಷೆ ಇದು.